ಸ್ವಾಗತ. ನಾನು ನಿಮ್ಮ ನಾಯಕೋಡಿ. ಸಾರ್ವಜನಿಕರ ಕೆಲಸ ದೇವರ ಕೆಲಸ ಎಂದು ಮಾಡುತ್ತಿರುವ ನಮ್ಮಂತಹ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಹಾಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತಾವುಗಳು ಬಿಡುವಾಗಿದ್ದರೆ ಒಂದು ಬಾರಿ ಸಂಚಾರಿ ನಿರ್ವಹಣೆಯ ಬಗ್ಗೆ ಒಂದು ವಿಶೇಷವಾದ ಅಪ್ಪಹರೆ ವೀಕ್ಷಣೆ ವಾರಕ್ಕೆ 2 ಬಾರಿ ಮಾಡಿದರೆ ಒಳ್ಳೆಯದು ಎಂಬುದು ನನ್ನ ಅನಿಸಿಕೆ. ವಿಶೇಷವಾಗಿ ಯಾರಾಬ್ ನಗರ ಮತ್ತು ಬನಶಂಕರಿ ಕಡೆ ಹೋಗುವ ವಾಹನಗಳಿಗೆ ಸರಾಗವಾಗಿ ಸಾಗಲು ಸಾಕಾಗುತ್ತಿಲ್ಲ ರಸ್ತೆ. ಕಾರಣ ರಸ್ತೆ ಈ ಎಡಭಾಗ ಮತ್ತು ಬಲಭಾಗಗಳಲ್ಲಿ ಮತ್ತು ಕದರೇನಹಳ್ಳಿ ಅಂಡರ್ ಪಾಸ್ ಮೇಲೆ ಹಣ್ಣು ಮಾರಾಟ ಮಾಡುವ ಅಂಗಡಿಗಳನ್ನು ಹಾಕಿಕೊಂಡಿದ್ದಾರೆ. ತಾವು ಒಂದು ಬಾರಿ ವೀಕ್ಷಣೆ ಮಾಡಿ. ರಸ್ತೆಯಲ್ಲಿ 2 ಬದಿಗಳಲ್ಲಿ ಕೆಟ್ಟು ನಿಂತ ವಾಹನ ಮತ್ತು ಜೊತೆಗೆ ರಿಪೇರಿ ವಾಹನಗಳು ಜೊತೆಗೆ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಿದರೆ ಒಳ್ಳೆಯದು ಎಂಬುದು ಸಾರ್ವಜನಿಕರ ಪರವಾಗಿ ತಮಗೆ ಮನವಿ ಸಲ್ಲಿಸುತ್ತಿದ್ದೇನೆ. ತಾವುಗಳು ಬಂದಾಗ ನನಗೆ ದೂರವಾಣಿ ಕರೆ ಮಾಡಿದರೆ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಿಮ್ಮ ದರ್ಶನ ಮಾಡುವ ಭಾಗ್ಯ ಸಿಗಬಹುದೆಂದು ನಂಬಿದ್ದೇನೆ. ಇಂತಿ ನಿಮ್ಮ ವಿಧೇಯ RTI ನಾಗರಾಜ್. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು, ಕರ್ನಾಟಕ, ಭಾರತ ದೇಶ. ನನ್ನ ದೂರವಾಣಿ ಸಂಖ್ಯೆ 9742983602. ಪೊಲೀಸರು ಮತ್ತು ಸಾರ್ವಜನಿಕರಿಗೆ ಆಗಾಗ ಗುದ್ದಾಟ, ಬೈದಾಟ, ಸಾಕಷ್ಟು ದೂರುಗಳು ಪೊಲೀಸರವರ ಮೇಲೆ ಸಾರ್ವಜನಿಕರು ಮಾಡುವುದು ಅತಿ ಸಾಮಾನ್ಯವಾಗಿದೆ. ಇತ್ತೀಚೆಗೆ ನಮ್ಮ ದಕ್ಷಿಣ ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಮಂಜುನಾಥ್ರವರು ಮತ್ತು ಬನಶಂಕರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅರ್ಜಾಮಿಲಿ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ದಕ್ಷಿಣ ವಿಭಾಗದಲ್ಲಿ ಸಾರ್ವಜನಿಕರಿಗೆ ಪಾದಾಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡಿರ್ತಕ್ಕಂಥ ವಾಹನಗಳನ್ನು ತೆರವುಗೊಳಿಸಿ ಜೊತೆಗೆ ರೋಡ್ ಡಿವೈಡರ್ ಇರತಕ್ಕಂಥ ಸಡಿಲಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾಗಿ ವಂದನೆ ಅರ್ಪಿಸುತ್ತಾ ಇವರಿಗೆ ಅಭಿನಂದನೆಗಳನ್ನು ಸಾರ್ವಜನಿಕರವಾಗಿ ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ದಿನದ 24 ಗಂಟೆ ಪೊಲೀಸ್ನವರು ಸತತವಾಗಿ ಸಾರ್ವಜನಿಕರಿಗಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಮತ್ತು ಸಾರ್ವಜನಿಕರಿಗಾಗಿ ಶಿರಸ್ತ್ರಾಣ ಇರಬಹುದು, ಅಂದರೆ ಹೆಲ್ಮೆಟ್ಟು ಮತ್ತು ಶಿಸ್ತು ಪಾಲನೆ ಮಾಡಲು ಅನುವು ಮಾಡಿ ಅವರಿಗೆ ಇತ್ತೀಚೆಗೆ ಹೇಳುತ್ತಿದ್ದಾರೆ. ನನ್ನ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಯಾಕೆಂದರೆ ಪೊಲೀಸ್ನವರಲ್ಲಿ ನನಗೆ ಬಹಳ ಗೌರವ. ಹಾಗಾಗಿ ಪೊಲೀಸ್ನವರಿಗೆ ನಾನು ನನ್ನ ಕೈಲಾದ ಸೇವೆಯನ್ನು, ಹಳಿದ ಸೇವೆಯನ್ನು ಮಾಡಲು ಅವರಿಗೆ ಯಾವ ರೀತಿ ಸಹಕಾರ ಬೇಕಾದರೂ ನಾನು ನೀಡಲು ಬಯಸುತ್ತೇನೆ. ಒಂದು ಹೇಳಬೇಕಂದ್ರೆ ನಮ್ಮ ದಕ್ಷಿಣ ಭಾಗದ ಪೊಲೀಸ್ನವರು ಸುಮಾರು ನನ್ನ ಅಂಗಡಿಗೂ ಮತ್ತು ಅಂಡರ್ಪಾಸ್ ಕದಲಿ ಅಂಡರ್ಪಾಸ್ಗೂ ಸುಮಾರು ಒಂದು 3-6 ಮೀಟರ್ಗಳು ಆ ಅಂಡರ್ಪಾಸ್ ಮೇಲೆ ನಿಂತುಕೊಂಡು ಸಾರ್ವಜನಿಕರ ಪರವಾಗಿ ಆ ಬಿಸಿಲಲ್ಲಿ ಧೂಳು ತಮ್ಮ ಆರೋಗ್ಯವನ್ನು ಲಭಿಸದೆ ಸಾರ್ವಜನಿಕರಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ನೀವು ಜನ ಕೇಳಬಹುದು, ಇವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಅದಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಆದರೆ ಈ ಮಾತು ಹೇಳುವವರು ಒಂದು ದಿನ ಬಂದು ರಸ್ತೆಯಲ್ಲಿ ನಿಂತು ಟ್ರಾಫಿಕ್ ಅನ್ನ ಡೈವರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ. ಇರ್ಬೋದು ಕೆಲವು ಪೊಲೀಸ್ನವರು ತಪ್ಪು ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದು 100 ರೂಪಾಯಿ ಇಸ್ಕೊಂಡ್ಬಿಟ್ರೆ ಲಂಚ ತಗೊಂಡ್ಬಿಟ್ರು, ಫೈನ್ ಬರ್ದಿಲ್ಲ, ಏನೋ ಮಾಡ್ತಾರೆ. ನೀವು ಎಲ್ಲವನ್ನೂ ಸರಿಯಾಗಿ ಹಾಕ್ಕೊಡದೆ ಪೊಲೀಸರು ಯಾಕೆ ನಿಮ್ಗೆ ಅಡ್ಡ ಹಾಕ್ತಾರಪ್ಪ ಅಲ್ವಾ? ಸಾಮಾನ್ಯ ಪ್ರಶ್ನೆ ನಾವು ಕೇಳಬೇಕಾಗುತ್ತಲ್ಲ. ಹೆಲ್ಮೆಟ್ ಹಾಕ್ಕೊಳ್ಳಿ, ಎಮಿಷನ್ ಟೆಸ್ಟ್ ಇಟ್ಕೊಳ್ಳಿ, ಇನ್ಶೂರೆನ್ಸ್ ಕಟ್ಕೊಳ್ಳಿ, ಗಾಡಿ ಸುಸ್ಥಿತಿಲಿ ಇಟ್ಕೊಳ್ಳಿ. ಯಾವ ಪೊಲೀಸರು ನೀವು ತೊಂದರೆ ಕೊಡ್ತಾರೆ? ಅಂತ ಪೊಲೀಸರು ತೊಂದರೆ ಕೊಟ್ಟಾಗ ಕೆಲವು ಪೊಲೀಸ್ ತೊಂದರೆ ಕೊಡ್ತಾರೆ. ಅಂತ ಪೊಲೀಸ್ ಇದ್ರೆ ನಾನು ದೂರವಾಣಿ ಕರೆ ಮಾಡಿ ನಾನು ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೆ ಯಾವ ರೀತಿಯಲ್ಲಿ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದನ್ನು ನ್ಯಾಯಾಲಯಕ್ಕೆ ಬಿಟ್ಟು ನ್ಯಾಯಾಲಯ ಮುಖಾಂತರ ಅವರಿಗೆ ನಾವು ಮನವರಿಕೆ ಮಾಡಬಹುದು. ಜೊತೆಗೆ ಮೇಲಧಿಕಾರಿಗಳು ಕೂಡ ಸ್ಪಂದಿಸ್ತಾರೆ. ಆಮೇಲೆ ಪೊಲೀಸರು ಕಷ್ಟಗಳನ್ನು ಕೇಳುವುದಿಲ್ವಾ? ನಮ್ಮಂಥವ್ರು ಕೇಳಿದ್ರೆ ಇನ್ಯಾರು ಕೇಳ್ತಾರೆ? ಅವರ ಪರವಾಗಿ ನಮ್ಮಂಥವರೇ ಧ್ವನಿ ಎತ್ತಬೇಕು. ನಾವು ಮಾಡ್ತಾರೆ, ಅವ್ರಿಗೂ ದಿನದ 24 ಗಂಟೆ ದುಡಿದು ಅವ್ರಿಗೂ ಬೇಸತ್ತೋಗಿರುತ್ತೆ. 1 ಗಂಟೆ ರೆಸ್ಟ್ ಇಲ್ಲ ಅವರಿಗೆ. ಎಲ್ಲೋ ದೂರದ ರಾಜ್ಯಗಳಿಂದ ಬಂದು ವಲಸೆ ಬಂದು ಕೆಲಸ ಮಾಡ್ತಾ ಇರ್ತಾರೆ, PGಲಿ ನಿಂತ್ಕೊಂಡಿರ್ತಾರೆ. ಮತ್ತೆ ಸರಿಯಾಗಿ ಅವರಿಗೆ ಆಹಾರ ಪದ್ಧತಿ ಫುಟ್ಪಾತ್ ನಿಂತ್ಕೊಂಡು ಅನ್ನ ಸಾಂಬಾರು ತಿನ್ಬೇಕು, ಇಡ್ಲಿ ತಿನ್ಬೇಕು, ಈ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಹಾಕಿ ಬಟ್ಟೆ ಹಾಕೊಂಡ ತಕ್ಷಣ ಅವರು ನಮ್ಮಂತೆ ಮನುಷ್ಯರು ತಾನೆ, ಅವರು ನಾವು ಸಾರ್ವಜನಿಕ ಗೌರವ ಕೊಡಬೇಕು ತಾನೆ.
ನನ್ನ ಎಲ್ಲ ಪಬ್ಲಿಕ್ಕು ನಾನು ವಿನಂತಿ ಮಾಡ್ಕೊಳ್ಳೋದಿಲ್ಲ ಅಂದರೆ ಎಲ್ಲೇ ಪೊಲೀಸರು ಕೊಂಡ್ರೆ ಒಂದು ಆತ್ಮಪೂರ್ವಕವಾಗಿ ಅವ್ರಿಗೊಂದು ನಮಸ್ಕಾರ ಮಾಡಿ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಹೇಗಿದ್ದೀರಾ ಸರ್ ಅಂತ ಕೇಳಿ, ಏನು ನಮ್ಮ ಗಂಟು ಕಳ್ಕೊಳ್ಳೋದೇನಿದೆ ಅದನ್ನು ಬಿಟ್ಟು ಪೊಲೀಸರನ್ನು ದೂರೋದು ಮಾಡಬೇಡಿ. ನೀವು ಕಾನೂನು ಪಾಲನೆ ಮಾಡಿದ್ರೆ ಪೊಲೀಸರು ನಮಗೆ ಅವಶ್ಯಕತೆ ಇಲ್ಲ. ಪೊಲೀಸರು ಏನೊಂದು 5 ನಿಮಿಷ ಲಾಂಡ್ ಆರ್ಡರ್ ತೆಗೆದ್ರೆ ಕರ್ನಾಟಕ ರಾಜ್ಯ ಅಲ್ಲೋಲಕಲ್ಲ ಆಗುತ್ತೆ. ಗೊತ್ತಾ ನಿಮಗದು? ಇಲ್ಲ. ಸತ್ತರೂ ಪೊಲೀಸರು ಬೇಕು, ಬದುಕಿದ್ರೂ ಪೊಲೀಸರು ಬೇಕು, ಹೊಡೆದಾಡಾದ್ರೆ ಪೊಲೀಸರು ಬೇಕು, ಕಳ್ಳತನಾದ್ರೆ ಪೊಲೀಸರು ಬೇಕು, ರೇಪ್ ನಡೆದ್ರು ಪೊಲೀಸರು ಬೇಕು. 10 ನಿಮಿಷ ಕರ್ನಾಟಕ ರಾಜ್ಯದ ಪೊಲೀಸರು 5 ನಿಮಿಷ ನಮ್ಮ ಸ್ಥಳಕ್ಕಿರ್ತಾರೆ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಕೂಡ ಮುಂಚೆ ಬರೋದಿಲ್ಲ, ಪೊಲೀಸರು ಬಂದು ನಮ್ಮ ಸ್ಪಾಟ್ ನಿಂತ್ಕೊಳ್ತಾರೆ, ಅವರ ಜೀವದ ಅಂಗನ ತೊರೆದು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಅಂತ ಅಧಿಕಾರಿ ನಾವು ಬೈತೀವಂದ್ರೆ, ನಮ್ಮ ಸಾರ್ವಜನಿಕ ಬೈತೀವಂದ್ರೆ ಅದು ನಮ್ಮ ದೌರ್ಭಾಗ್ಯ ಅಲ್ವಾ? ಈ ರೀತಿ ಮಾಡೋದು ಎಷ್ಟು ಸರಿ? ಸಾರ್ವಜನಿಕ ಕಳಕಳಿ ಮನವಿ ಮಾಡ್ಕೊಳ್ತಾ ಇದೀನಿ, ಈ ರೀತಿ ಪೊಲೀಸರು ದೂಷಣೆ ಮಾಡಬೇಡಿ. ತಪ್ಪು ಮಾಡಿದಂತ ಪೊಲೀಸರನ್ನ ಯಾರೇ ಅಧಿಕಾರಿಯಾಗಲಿ, ಎಷ್ಟೇ ಉನ್ನತ ಅಧಿಕಾರಿಯಾಗಿದ್ರು ಚಿಂತೆ ಇಲ್ಲ. ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಬಹಳ ಗೌರವ ಕೊಡೋಣ. ಕಾನೂನು ಬಿಟ್ಟು ವಿರೋಧವಾಗಿ ಕಾನೂನನ್ನ ಸುಲಿಗೆ ಮಾಡೋ ರೀತಿಯಲ್ಲಿ ಅವರು ಕೆಲಸಗಳು ಮಾಡಿದ್ರೆ ಅವರನ್ನು ಕಾನೂನು ಶಿಕ್ಷೆಗೆ ಗುರಿಪಡಿಸೋಕ್ಕೆ ನಮ್ಮ ಹತ್ರ ಅಧಿಕಾರ ಇದೆ. ದಯವಿಟ್ಟು ಅಂತ ಪರಿಸ್ಥಿತಿಯಲ್ಲಿ ನಾವು ನಿರ್ಮಾಣ ಮಾಡೋಣ. ನಾನು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ ಅರ್ಪಿಸ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾತುಗಳಲ್ಲಿ ತಪ್ಪಿದ್ದರೆ ದಯವಿಟ್ಟು ಇದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಮಸ್ತೆ, ಜೈ ಹಿಂದ್. ಮತ್ತೊಮ್ಮೆ